ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಆದ ಅನ್ಯಾಯಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ನಿಂದ ಈ ರೀತಿ ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ. ಮೋದಿ ಸರ್ಕಾರ ಹಣಕಾಸು ಸಚಿವೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಲಾಗ್ತಾ ಇದೆ. ರಾಜ್ಯಕ್ಕಾದ ಅನ್ಯಾಯದ ಬಗ್ಗೆ ಪೋಸ್ಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಅನ್ಯಾಯಕ್ಕೂ ಕೂಡ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಏನಿಲ್ಲ ರಾಜ್ಯಕ್ಕೆ ಚೊಂಬು ಕೊಟ್ಟಿದೆ ಕೇಂದ್ರ ಸರ್ಕಾರ. ನಿತೀಶ್ರನ್ನ ಮೆಚ್ಚಿಸಬೇಕು, ಕುರ್ಚಿ ಉಳಿಸಿಕೊಳ್ಳಬೇಕು, ಅದಕ್ಕೆ ಮೋದಿ ಹರಸಾಹಸ ಇದು. ಖಾಲಿ ಚೊಂಬು ಕೊಟ್ಟಿದ್ದಾರೆ, ತೆಂಗಿನಕಾಯಿ ಚಿಪ್ ಕೊಟ್ಟಿದ್ದಾರೆ, 3 ನಾಮ ಹಾಕಿದ್ದಾರೆ, ಕೋಳಿ ಮೊಟ್ಟೆ ಕೊಟ್ಟಿದ್ದಾರೆ ಅಂತ. ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿ ಅವರವರ ಕ್ರಿಯೇಟಿವಿಟಿನ ಬಳಸಿ ಕೇಂದ್ರದ ಬಜೆಟ್ನಲ್ಲಿ ರಾಜ್ಯಕ್ಕೆ ಏನೂ ಸಿಕ್ಕಿಲ್ಲ, ಅನ್ಯಾಯ ಆಗಿದೆ ಅನ್ನೋದನ್ನ ರಾಜ್ಯದ ಜನರಿಗೆ ಮನವರಿಕೆ ಮಾಡಿಸೋ ಪ್ರಯತ್ನ ಕಾಂಗ್ರೆಸ್ದು. ಅದರ ಭಾಗವಾಗಿ ಎಕ್ಸ್ನಾದ್ಯಂತ ಈ ರೀತಿಯಾಗಿ ಕಾಂಗ್ರೆಸ್ನಿಂದ ಸಾಲು ಸಾಲು ಪೋಸ್ಟ್ಗಳನ್ನು ಹಾಕಲಾಗಿದೆ. ನಿತೀಶ್ ಕುಮಾರ್ನ ಮೆಚ್ಚಿಸೋ ನಿಟ್ಟಿನಲ್ಲಿ ಹೆಚ್ಚಿನ ಅನುದಾನ ಬಿಹಾರಕ್ಕೆ ಹೋಗಿದೆ. ಯಾಕೆ ಅಂದರೆ ಈ ಬಾರಿ ಮೋದಿ ಕುರ್ಚಿ ಉಳ್ಕೊಳ್ಬೇಕು ಅಂದರೆ ಅದು ಅಗತ್ಯ, ಆ ಕಾರಣಕ್ಕೆ. ಆದರೆ ಆ ಮಹತ್ವ ಕರ್ನಾಟಕಕ್ಕೆ ಸಿಕ್ಕಿಲ್ಲ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ಶಿವಪ್ರಸಾದ್. ಈಗ ನಿನ್ನೆ ಮಂಡನೆ ಆಗಿರೋ ಬಜೆಟ್ ಬಗ್ಗೆ ಕಾಂಗ್ರೆಸ್ ಹಲವು ರೀತಿಗಳಲ್ಲಿ ಟೀಕೆ ಮಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಯಾವೆಲ್ಲ ವಿಚಾರಗಳು ಹೈಲೈಟ್? ಖಂಡಿತವಾಗಿ ವಿಜಯ್, ಈಗಾಗಲೇ ನಿನ್ನೆ ಏನು ಕೇಂದ್ರ ಬಜೆಟ್ ಇದೆ ಈ ವಿಚಾರ ಕುರಿತಂತೆ ಹಲವು ಕಾಂಗ್ರೆಸ್ ನಾಯಕರು ತಮ್ಮ ಅಭಿಪ್ರಾಯವನ್ನ ಬಹಿರಂಗವಾಗಿ ವ್ಯಕ್ತಪಡಿಸೋದ್ರ ಜೊತೆಗೆ ಕೇಂದ್ರ ಸರ್ಕಾರ ಯಾವ ರೀತಿ ತಾರತಮ್ಯ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತಕ್ಕಂಥ ವಿಚಾರ ಕುರಿತಂತೆ ತಮ್ಮ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದಾರೆ. ಇನ್ನು ಪ್ರದೇಶ ಕಾಂಗ್ರೆಸ್ ವತಿಯಿಂದನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರವನ್ನ ಕಾಣ್ತಾ ಇದೆ ಅಂದ್ರೆ ಬಜೆಟ್ ವಿಚಾರ ಇರ್ಬೋದು, ತೆರಿಗೆ ಹಂಚಿಕೆ ವಿಚಾರ ಇರ್ಬೋದು, ಪ್ರಮುಖವಾಗಿ ಬಿಹಾರಿ ಬಜೆಟ್ ಎಂಬತಕ್ಕಂಥ ಅಸಮಾಧಾನವನ್ನು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಾ ಇದೆ. ಇನ್ನು ಪ್ರಮುಖವಾಗಿ ಮೊಟ್ಟೆ ಮತ್ತೆ ತೆಂಗಿನಕಾಯಿ ಚಿಪ್ಪು ಈ ರೀತಿಯ ಚಿತ್ರಗಳನ್ನು ಕೂಡ ಉಲ್ಲೇಖ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಪದೇ ಪದೇ ರಾಜ್ಯ ಸರ್ಕಾರವನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ. ಇನ್ನು ಪ್ರಮುಖವಾಗಿ 19 ಜನ ಸಂಸದರು ಜೊತೆಗೆ 5 ಜನ ಕೇಂದ್ರ ಸಚಿವರು ಇದ್ರೂ ಸಹಿತವಾಗಿ ರಾಜ್ಯಕ್ಕೆ ತನ್ನ ತೆರಿಗೆ ಪಾಲಿರ್ಬೋದು ಮತ್ತೆ ಪ್ರಮುಖವಾದಂಥ ಯೋಜನೆಗಳಿಗೆ ಅನುದಾನವನ್ನ ನೀಡಬೇಕು ಎಂಬತಕ್ಕಂಥ ಮನವಿಯನ್ನ ಮಾಡಿದ್ರು ಕೂಡ ಕೇಂದ್ರ ಸರ್ಕಾರ ಕನ್ಸಿಡರ್ ಮಾಡಿಲ್ಲ ಎಂಬತಕ್ಕಂಥ ಅಸಮಾಧಾನವನ್ನು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಾ ಇದ್ದಾವೆ. ಇನ್ನು ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್ ರವರು ರಾಜ್ಯದಿಂದ ಆಯ್ಕೆ ಆಗಿದ್ರು ಸಹಿತವಾಗಿ ಬಿಹಾರ ಮತ್ತೆ ಇತರ ರಾಜ್ಯಗಳಿಗೆ ಹೆಚ್ಚಿನ ಅನುದಾನವನ್ನ ನೀಡೋದ್ರ ಮುಖಾಂತರ ಕರ್ನಾಟಕವನ್ನು ಕೂಡ ಮತ್ತೊಮ್ಮೆ ಕಡೆಗಣಿಸಿದ್ದಾರೆ ಎಂಬತಕ್ಕಂಥ ಅಸಮಾಧಾನವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹೊರಹಾಕ್ತಾ ಇದ್ದಾರೆ. ಯಾವ ರೀತಿ ಬಿಜೆಪಿ ಅವರು ಅದರಲ್ಲೂ ಪ್ರಮುಖವಾಗಿ ಸಂಸದರಿರ್ಬೋದು ಮತ್ತೆ ಕೇಂದ್ರ ಸಚಿವರು ಇರ್ಬೋದು ರಾಜ್ಯಕ್ಕೆ ತನ್ನ ಪಾಲಿನ ತೆರಿಗೆ ಇರ್ಬೋದು, ರಾಜ್ಯಕ್ಕೆ ಹೆಚ್ಚಿನ ಅನುದಾನವನ್ನ ನೀಡಿಸ್ತಕ್ಕಂಥ ಅಂದ್ರೆ ಕೊಡಿಸ್ತಕ್ಕಂಥ ವಿಚಾರದಲ್ಲೂ ಕೂಡ ಯಾವುದೇ ಧ್ವನಿಯನ್ನ ಎತ್ತದೇ ಇರತಕ್ಕಂಥ ವಿಚಾರ ಕುರಿತಂತೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಂಗ್ಯ ಮಾಡೋದ್ರ ಮುಖಾಂತರ ಕೇಂದ್ರ ಸರ್ಕಾರ, ರಾಜ್ಯದ ಸಂಸದರು, ಅದರಲ್ಲೂ ಪ್ರಮುಖವಾಗಿ ನರೇಂದ್ರ ಮೋದಿ ಮತ್ತೆ ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕುರಿತಂತೆ ತಮ್ಮ ಅಸಮಾಧಾನವನ್ನ, ಆಕ್ರೋಶವನ್ನ ಈ ರೀತಿ ವ್ಯಂಗ್ಯ ಮಾಡೋದ್ರ ಮುಖಾಂತರ ಅಂದ್ರೆ ಕಾರ್ಟೂನ್ನ ಪೋಸ್ಟ್ ಮಾಡೋದಿರ್ಬೋದು, ಪ್ರಮುಖವಾಗಿ ರಾಜ್ಯದ ಮಹಾ ಯೋಜನೆಗಳಿಗೆ ಕುರಿತಂತೆ ಅನುದಾನ ನೀಡದೆ ಅದನ್ನ ಕಡೆಗಣಿಸಿರ್ತಕ್ಕಂಥ ವಿಚಾರ ಕುರಿತಂತೆ ಎಲ್ಲೋ ಒಂದ್ ಕಡೆ ಬಿಹಾರಿ ಬಜೆಟ್ ಎಂಬತಕ್ಕಂಥದ್ನು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನು ರಾಜ್ಯಕ್ಕೆ ನೀಡಿರ್ತಕ್ಕಂಥ ಅನುದಾನಗಳ ವಿಚಾರದಲ್ಲಿ ರಾಜ್ಯಕ್ಕೆ ಚೊಂಬನ್ ನೀಡಿದ್ದಾರೆ ಎಂಬತಕ್ಕಂಥ ಹೇಳಿಕೆಯನ್ನು ಕೂಡ ಅನೇಕ ನಾಯಕರು ಉಲ್ಲೇಖ ಮಾಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಈಗ ಕೇಂದ್ರದ ಹಣಕಾಸು ಸಚಿವೆ ಅವರ ಕಚೇರಿಗೂ ಕೂಡ ಮುತ್ತಿಗೆ ಆಗ್ತಕ್ಕಂಥ ಪ್ರಯತ್ನವನ್ನ NSCY ಘಟಕದ ಪದಾಧಿಕಾರಿಗಳು ಮಾಡಿದ್ದು, ಸದ್ಯ ಈವರೆಗೂ ಕೂಡ ಕೇಂದ್ರದ ಸರ್ಕಾರದ ಬಜೆಟ್ ವಿಚಾರ ಕುರಿತಂತೆ ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಅನ್ಯಾಯದ ವಿರುದ್ಧ ತರಾವರಿ ಅಂದ್ರೆ ವಿಭಿನ್ನ ರೀತಿಯಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರತಕ್ಕಂಥದ್ದು. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.